ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬೋದು ಅಂತ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಯಾವ್ಯಾವ ಕ್ಯಾಟಗರಿ ವೈಸ್ ಎಷ್ಟೆಷ್ಟಕ್ಕೆ ಕಟ್ ಆಫ್ ನಿಲ್ಲುತ್ತೆ ಅಂತ ತಿಳಿಸ್ಕೊಡ್ತೀನಿ. ಒಟ್ಟು 93 ಪೋಸ್ಟ್ ಇದೆ. ಪ್ರತಿಯೊಂದು ಕ್ಯಾಟಗರಿ ವೈಸು ಯಾವ ರೀತಿಯ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ನಾನು ಅಟೆಂಡ್ ಮಾಡಿದ್ದೀನಿ 2-3 DCC ಬ್ಯಾಂಕ್ಸ್ ಎಕ್ಸಾಮ್ನ. ಅದ್ರ ಬೇಸಿಸ್ ಮೇಲೆ ಇಂದಿನ DCC ಬ್ಯಾಂಕ್ಗಳು ಏನು ಕಟ್ ಆಫ್ ನಿಲ್ಲಿಸಿದೆ ಅದರ ಆಧಾರದ ಮೇಲೆ ಈ ಒಂದು ಬ್ಯಾಂಕಿನ ಕಟ್ ಆಫ್ನ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಬನ್ನಿ. ಸಾಮಾನ್ಯ ಅಭ್ಯರ್ಥಿ ಒಟ್ಟು 37 ಪೋಸ್ಟ್ ಏನಿದೆ, ಇದರಲ್ಲಿ ಕ್ಯಾಟಗರಿ ವೈಸ್ ಕೂಡ ಡಿವೈಡ್ ಆಗಿದೆ ಪೋಸ್ಟ್ಗಳು. ಇತರೆ 4, ಮಹಿಳೆ 13, ಗ್ರಾಮೀಣ 10, ಮಾಜಿ ಸೈನಿಕರು 3, ಕನ್ನಡ ಮಾಧ್ಯಮ 2, ಯೋಜನಾ ನಿರಾಶ್ರಿತ 2, ದೈಹಿಕ ಅಂಗವಿಕಲರು 2, ತೃತೀಯ ಲಿಂಗಿ 1. ಏನು ಕ್ಯಾಟಗರಿ ವೈಸು ಈ ಕಟ್ ಆಫ್ ಪೋಸ್ಟು ಹಂಚಿಕೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಕ್ಯಾಟಗರಿಗೂ ಡಿಫ್ರೆಂಟಾಗಿ ಕಟ್ ಆಫ್ ನಿಂತ್ಕೊಳ್ಳೋದು. ಈಗ ಸಾಮಾನ್ಯ ಅಭ್ಯರ್ಥಿಲೇ ಒಟ್ಟು ಕ್ಯಾಟಗರಿ ಈಗ ವುಮೆನ್ಗೆ ಬೇರೆ ಥರ ನಿಂತ್ಕೊಳ್ಳುತ್ತೆ, ಮೆನ್ಗೆ ಬೇರೆ ಥರ ನಿಂತ್ಕೊಳ್ಳುತ್ತೆ. ಬಟ್ ಫೈನಲಾಗಿ ಹೇಳೋದು ಏನಂದರೆ ಸಾಮಾನ್ಯ ಅಭ್ಯರ್ಥಿಗೆ 140 ಮೇಲೇ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇರೋದು. ಇನ್ನು ಪರಿಶಿಷ್ಟ ಜಾತಿಗೆ ಒಟ್ಟು 14 ಪೋಸ್ಟ್ ಇದೆ. ಪರಿಶಿಷ್ಟ ಜಾತಿಯವ್ರಿಗೆ ಕಟ್ ಆಫು ಸ್ವಲ್ಪ ಕಮ್ಮಿಯಾಗಿ ನಿಂತ್ಕೊಳ್ಳುತ್ತೆ. ಯಾಕಂದರೆ ಈ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋರ ಸಂಖ್ಯೆ ಕಡಿಮೆ ಇರ್ತಾರೆ. ಯಾವ ಒಂದು DCC ಬ್ಯಾಂಕ್ ಎಕ್ಸಾಮ್ನ ನೋಡಿ ಬೇಕಿದ್ರೆ ನೀವು, ಅಲ್ಲಿ ಒಂದು ಕಟ್ ಆಫು ಪರಿಶಿಷ್ಟ ಜಾತಿಯವ್ರಿಗೆ ತುಂಬ ಕಮ್ಮಿಗೆ ನಿಂತಿದೆ. ಹಾಗಾಗಿ ಇನ್ನು ಪರಿಶಿಷ್ಟ ಪಂಗಡದವ್ರಿಗೆ ಬಂದರೆ 7 ಪೋಸ್ಟ್ ಇದೆ. ಇವ್ರಿಗೂ ಅಷ್ಟೇ ಕಟ್ ಆಫ್ ಕಮ್ಮಿಗೆ ನಿಂತ್ಕೊಳ್ಳುತ್ತೆ. ಪರಿಶಿಷ್ಟ ಜಾತಿಯವರಿಗೆ ಒಂದು 130 ಮೇಲೆ ನಿಂತ್ಕೊಂಡ್ರೆ, ಪರಿಶಿಷ್ಟ ಪಂಗಡದವ್ರಿಗೂ ಅಷ್ಟೇ 125-130 ಮೇಲೇ ಕಟ್ ಆಫ್ ನಿಂತ್ಕೊಳ್ಳೋದು. ಯಾಕಂದರೆ ಪೇಪರು ತುಂಬಾ ಈಸಿ ಇತ್ತು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ದು. ನಾನು ಕೂಡ ಈ ಎಕ್ಸಾಮ್ನ ಅಟೆಂಡ್ ಮಾಡಿರೋದ್ರಿಂದ ಪೇಪರ್ ತುಂಬಾ ಈಸಿ ಇತ್ತು. ಅದರಲ್ಲೂ ಕೋಆಪರೇಟಿವ್ ರಿಲೇಟೆಡ್ ಮತ್ತು ಸಾಮಾನ್ಯ ಕನ್ನಡ ಏನು 50-50 ಮಾರ್ಕ್ಸ್ಗಿತ್ತು, ಅದೆರಡು ಕ್ವಶನ್ಸು ತುಂಬಾ ಈಸಿ ಕೊಟ್ಟಿದ್ದರು. ಹಾಗಾಗಿ ಪ್ರವರ್ಗ 1ಕ್ಕೆ ಬಂದರೆ 4 ಪೋಸ್ಟ್ ಇದೆ. ಪೋಸ್ಟ್ ಇಲ್ಲಿ ಕಮ್ಮಿ ಇರೋದ್ರಿಂದ ಕಟ್ ಆಫು 135 ಮೇಲೇ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಯಾಕಂದರೆ ಪೋಸ್ಟು 4 ಪೋಸ್ಟ್ ಇರೋದು. ಹಾಗಾಗಿ ಇನ್ನು ಪ್ರವರ್ಗ 2Aಗೆ ಬಂದರೆ ಇತರೆ 2, ಮಹಿಳೆಯರು 5, ಗ್ರಾಮೀಣ 4, ಮಾಜಿ ಸೈನಿಕರು 1, ದೈಹಿಕ ಅಂಗವಿಕಲರು 1. ಒಟ್ಟು 4 ಪೋಸ್ಟ್ ಏನಿದೆ ಪ್ರವರ್ಗ 1ಗೆ ಇವರ ಕಟ್ ಆಫು ಕೂಡ 135 ಮೇಲೇ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು 2A ಕ್ಯಾಟಗರಿಗೆ ಬಂದರೆ 2 ಪೋಸ್ಟ್ ಇದೆ. ಇತರೆ 2 ಪೋಸ್ಟ್ ಇದೆ. ಮಹಿಳೆಯರು 5, ಗ್ರಾಮೀಣ 4, ಮಾಜಿ ಸೈನಿಕರು 1, ದೈಹಿಕ ಅಂಗವಿಕಲರಿಗೆ 1 ಪೋಸ್ಟ್ ಇದೆ. ಒಟ್ಟು 13 ಪೋಸ್ಟ್ ಇದೆ 2A ಕ್ಯಾಟಗರಿಯವ್ರಿಗೆ. ಇಲ್ಲಿ ಪೋಸ್ಟ್ ಜಾಸ್ತಿ ಇದೆ. ಇನ್ನು ಯೋಜನಾ ನಿರಾಶ್ರಿತ ಮತ್ತು ದೈಹಿಕ ಅಂಗವಿಕಲರು ಮತ್ತು ಮಾಜಿ ಸೈನಿಕರಿಗೆ ಬಂದರೆ ಇವರ ಕಟ್ ಆಫು ಕಮ್ಮಿಗೆ ಬರುತ್ತೆ. ಇನ್ನು 2B ಕ್ಯಾಟಗರಿಗೆ ಬಂದರೆ ಒಟ್ಟು 3 ಪೋಸ್ಟ್ ಇದೆ. ಇವರ ಕಟ್ ಆಫು ತುಂಬ ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಪೋಸ್ಟ್ 3 ಇರೋದ್ರಿಂದ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಒಂದು 140 ಮೇಲೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ 2B ಕ್ಯಾಟಗರಿಯವ್ರಿಗೆ, ಪೋಸ್ಟ್ ಕಡಿಮೆ ಇರೋದ್ರಿಂದ. ಇನ್ನು ಪ್ರವರ್ಗ 3A 3 ಪೋಸ್ಟ್ ಇದೆ. ಇವ್ರದ್ದು ಅಷ್ಟೇ 135 ಮೇಲೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಪ್ರವರ್ಗ 3Bಗೆ ಬಂದರೆ 4 ಪೋಸ್ಟ್ ಇರೋದ್ರಿಂದ ಇಲ್ಲೂ ಈ ಒಂದು ಕ್ಯಾಟಗರಿ ವೈಸು ಜಾಸ್ತಿ ಕಾಂಪಿಟೇಷನ್ ಇರೋದ್ರಿಂದ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. 140 ಮೇಲೇ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಹಾಗಾಗಿ ಇನ್ನು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಮೀಸಲಾತಿಗೆ ಬಂದರೆ ಸಾಮಾನ್ಯ ಅಭ್ಯರ್ಥಿ 4 ಪೋಸ್ಟ್ ಇರೋದ್ರಿಂದ ಕಟ್ ಆಫು 145 ಮೇಲೇ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಯಾಕಂದರೆ 4 ಪೋಸ್ಟ್ ಇರೋದು. ಹಾಗಾಗಿ ಇನ್ನು ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1 ಪೋಸ್ಟ್ ಇರೋದ್ರಿಂದ ಕಟ್ ಆಫು 135 ಮೇಲೆ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಪ್ರವರ್ಗ 1ಕ್ಕೆ ಬಂದರೆ 1 ಪೋಸ್ಟ್ ಇರೋದು. ಇಲ್ಲೂ ಕೂಡ 130 ಮೇಲೇ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಇನ್ನು 2A ಕ್ಯಾಟಗರಿಗೆ ಬಂದರೆ 1 ಪೋಸ್ಟ್ ಇರೋದ್ರಿಂದ ಕಟ್ ಆಫು 130 ಮೇಲೇ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ವೇತನ ಶ್ರೇಣಿಗೆ ಬಂದರೆ ಸ್ಟಾರ್ಟಿಂಗು 28,425 ಇದೆ. ಇದು ಸ್ಟಾರ್ಟಿಂಗ್ ಪೇಮೆಂಟು. ಹೋಗ್ತಾ ಸ್ಯಾಲ್ರಿ ಹೈಕ್ ಆಗ್ತಾ ಹೋಗುತ್ತೆ. ಫೈನಲಾಗಿ 87,125ಕ್ಕೆ ನಿಲ್ಲಿಸಿದ್ದಾರೆ. ಯಾರೆಲ್ಲರ ಮಾರ್ಕ್ಸು ಕಟ್ ಆಫ್ಗೆ ನಿಲ್ಲೋ ಚಾನ್ಸಸ್ ಇದೆ ಅವರೆಲ್ಲರೂ ದಯವಿಟ್ಟು ಇವತ್ತಿಂದನೇ
ಒಂದು ಇಂಟರ್ವ್ಯೂಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಯಾಕಂದರೆ ಯಾವ ಟೈಮಲ್ಲಿ ಇಂಟರ್ವ್ಯೂಗೆ ಕರೀತಾರೆ ಅಂತ ಹೇಳೋಕ್ಕಾಗಲ್ಲ. ಅದು ಅವರ ಒಂದು ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತಿಂದನೇ ನೀವು ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಇಂಟರ್ವ್ಯೂಗೂ ಹೆಲ್ಪ್ ಆಗುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು DCC ಬ್ಯಾಂಕಲ್ಲಿ ಎಕ್ಸಾಮ್ಗೆ ಕಾಲ್ ಮಾಡಿದ್ರೆ ಆ ಒಂದು ಎಕ್ಸಾಮ್ನ 100% ಪಾಸ್ ಆಗೋಕ್ಕೋಸ್ಕರ ನಿಮ್ಮ ಈಗಿಂದನೇ ಏನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀರ ಅದೊಂದು ಆ ಟೈಮಲ್ಲಿ ಯೂಸ್ ಆಗುತ್ತೆ. ಹಾಗಾಗಿ ಜಾಸ್ತಿ ಕೋಆಪರೇಟಿವ್ ರಿಲೇಟೆಡ್ ಹಾಗೆ ಬ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಸ್ನೇ DCC ಬ್ಯಾಂಕ್ ಇಂಟರ್ವ್ಯೂನಲ್ಲಿ ಹೆಚ್ಚು ಕೇಳ್ತಾರೆ. ಯಾಕಂದರೆ ನಾವು ಅಪ್ಲೈ ಮಾಡಿರೋದು ಕೋಆಪರೇಟಿವ್ ರಿಲೇಟೆಡ್ ಬ್ಯಾಂಕಿಂಗ್ ಆಗಿರೋದ್ರಿಂದ ಸಾಮಾನ್ಯ ಜ್ಞಾನ ಮತ್ತು ಕೋಆಪರೇಟಿವ್ ಜೊತೆಗೆ ಬ್ಯಾಂಕಿಂಗ್ ಕ್ವಶನ್ಸು ಮತ್ತು ಕೆಲವೊಂದು ಸಲ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಕೇಳ್ತಾರೆ. ಇನ್ನು ಇಂಟರ್ವ್ಯೂನಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಒಂದೊಂದು DCC ಬ್ಯಾಂಕಲ್ಲಿ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ನಾನು ರೀಸೆಂಟಾಗಿ ಏನು ಇಂಟರ್ವ್ಯೂಗೆ ಹೋಗಿದ್ದೆ ಅಲ್ಲಿ ಲೆಟರ್ ರೈಟಿಂಗ್ ಕೂಡ ಬರೀರಿ ಅಂತ ಹೇಳಿದರು. ಅದು ಒಂದು ಕರ್ನಾಟಕ ಸ್ಟೇಟ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡಲ್ಲಿ ಈ ಇಂಟರ್ವ್ಯೂಗಿಂತ ಮುಂಚೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಒಂದು ಲೆಟರ್ ರೈಟಿಂಗ್ ಬರೀರಿ ಅಂತ ನಮಗೆ ಕೊಟ್ಟಿದ್ದರು. ಏಕೆಂದರೆ ಲೆಟರ್ ರೈಟಿಂಗ್ ಸ್ಕಿಲ್ ನಮ್ಮದು ಹೇಗಿದೆ ಅಂತಲೂ ಚೆಕ್ ಮಾಡ್ತಾರೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಲೆಟರ್ ರೈಟಿಂಗ್ ಕೊಡ್ತಾರೆ ಅಂತ. ಎಲ್ಲರೂ ಕೂಡ ಸಪ್ರೇಟಾಗಿ ಒಂದೊಂದು ಚೇರಲ್ಲಿ ಕೂರಿಸಿ ಲೆಟರ್ ರೈಟಿಂಗ್ ಬರೆಸಿದ್ರು. ನಂತರ ಒಬ್ಬರನ್ನ ಇಂಟರ್ವ್ಯೂಗೆ ಕಳಿಸಿದ್ರು. ಹಾಗಾಗಿ ಯಾವ ರೀತಿ ಇಂಟರ್ವ್ಯೂ ಟೈಮಲ್ಲಿ ಯಾವೊಂದು ಪ್ರೊಸೀಜರ್ನ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ. ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗಿದ್ದರೆ ಈಗಲಿಂದನೇ ಇಂಟರ್ವ್ಯೂನ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ನೀವು ಇಂಟರ್ವ್ಯೂಗೆ ಏನೇನು ತಯಾರಿ ಬೇಕು ಈಗಲಿಂದನೇ ಶುರು ಮಾಡ್ಕೊಳ್ಳಿ. ನಿಮಗೇನಾದರೂ ಕೋಆಪರೇಟಿವ್ ರಿಲೇಟೆಡ್ಡು ಸರಿಯಾಗಿ ಮೆಟೀರಿಯಲ್ ಸಿಗ್ತಿಲ್ಲ ಓದೋಕ್ಕೆ ಅಂದರೆ ನಾನು ಏನು ಮಾಡ್ಕೊಂಡಿದ್ದೀನೋ ಓನ್ ಮೆಟೀರಿಯಲ್ನ ಡೈಲಿ ಒಂದೊಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಮುಂದಿನ ಸಲಿಯಿಂದ ನೀವು ಅದೇ ರೀತಿ ಒಂದು ಟಾಪಿಕ್ ಮೇಲೆ ಓದ್ಕೊಳ್ತಾ ಹೋಗಿ. ಮೇಯ್ನು ಇಫ್ಕೋ ಮತ್ತು ನಫೆಡ್ಡು ಮತ್ತು DCC ಬ್ಯಾಂಕ್ಗಳು ಯಾವ್ಯಾವಿವೆ ಆ ಒಂದು ಟಾಪಿಕ್ ಮೇಲೆ, ಜೊತೆಗೆ ಏನು ಸಹಕಾರ ಚಳುವಳಿ ಯಾವ ಟೈಮಲ್ಲಿ ಸ್ಟಾರ್ಟ್ ಆಯಿತು, ನಮ್ಮ ಕರ್ನಾಟಕದಲ್ಲಿ ಸಹಕಾರ ಚಳುವಳಿ ಯಾವಾಗ ಹುಟ್ಕೊಂತು, ಮತ್ತು ಇನ್ನು ಸಾಮಾನ್ಯ ಕನ್ನಡಕ್ಕೆ ಬಂದರೆ ಕವಿಗಳ ಪರಿಚಯ ಕೇಳ್ತಾರೆ. ಮತ್ತು ಕವಿಗಳ ಫೋಟೋ ತೋರಿಸಿ ನಿಮಗೆ ಈ ಕವಿ ಗೊತ್ತಾ ಅಂತ ಕೇಳ್ತಾರೆ. ಆಮೇಲೆ ಬ್ಯಾಂಕಿಂಗ್ ರಿಲೇಟೆಡ್ ಬಂದರೆ ಒಂದು ಜನರಲ್ ಸ್ಟಡೀಸು, ಬ್ಯಾಂಕಿಂಗಲ್ಲಿ ನೀವೇನು ಓದಿರ್ತೀರ, ನೀವು ಏನಾದರೂ ಕಾಮರ್ಸ್ ಬೇಸಿಸ್ ಮೇಲೆ ಅಪ್ಲೈ ಮಾಡಿದರೆ ಜನರಲ್ ಎಂಟ್ರೀಸು, ಲೆಡ್ಜರು, ಕ್ಯಾಶ್ ಬುಕ್ಕು ಈ ಒಂದು ವಿಚಾರ ಬಗ್ಗೆ ಕೇಳ್ತಾರೆ. ಇನ್ನು ಆರ್ಟ್ಸ್ ರಿಲೇಟೆಡ್ ಸ್ಟೂಡೆಂಟ್ಗೆ ಹಿಸ್ಟ್ರಿ ಮತ್ತು ಸೋಷಿಯಾಲಜಿ ಮೇಲೆ ಜಾಸ್ತಿ ಕ್ವಶನ್ಸ್ನ ಕೇಳ್ತಾರೆ. ಮತ್ತು ಸುಮಾರು ಜನ ಕೇಳಿದ್ದೀರ ನೀವು ಇಂಟರ್ವ್ಯೂ ಪಾಸ್ ಆಗಿದ್ದೀರಾ ಅಂತ. ನಾನೀಗ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿದ್ದೀನಿ. ಇನ್ನೂ ಅದ್ರ ರಿಸಲ್ಟ್ ಬಂದಿಲ್ಲ. ನಾನೇನಾದರೂ ಇಂಟರ್ವ್ಯೂಗೆ ಸೆಲೆಕ್ಷನ್ ಆದರೆ ಖಂಡಿತ ಆ ಒಂದು ಖುಷಿ ವಿಚಾರನ ನಿಮ್ಮ ಎಲ್ಲರ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಇಂಟರ್ವ್ಯೂ ಸೆಲೆಕ್ಷನ್ ಆಗಿ ಆ ಒಂದು ಏನು ವಿಷಯ ಇದೆ ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಹೇಗೆ ನಡೀತು ಮತ್ತು ನನಗೇನೇನು ಪ್ರಶ್ನೆ ಕೇಳಿದರು ಅನ್ನೋದ್ರ ಎಲ್ಲ ಡೀಟೇಲ್ಸು ನಿಮಗೆ ನಾನು ಇಂಟರ್ವ್ಯೂ ಸೆಲೆಕ್ಷನ್ ಆದಮೇಲೆ ತಿಳಿಸ್ತೀನಿ. ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಹಾಗಾಗಿ ಅವರೇ ಒಂದು ವೆಬ್ಸೈಟಲ್ಲಿ ಸೆಲೆಕ್ಷನ್ ಆದವ್ರನ್ನ ಲಿಸ್ಟ್ನ ಬಿಡ್ತಾರೆ. ಆಗ ನಾನು ಸೆಲೆಕ್ಷನ್ ಆಗಿದ್ದೀನ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ನಿಮಗೆ ಕೋಆಪರೇಟಿವ್ ರಿಲೇಟೆಡ್ ಜಾಸ್ತಿ ವಿಷಯ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಕೋಆಪರೇಟಿವ್ ರಿಲೇಟೆಡ್ ಟಾಪಿಕ್ನೇ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಪ್ರೀವಿಯಸ್ ಕ್ವಶನ್ಸ್ ಏನಿದೆ ನನ್ನ ಹತ್ರ ಅದರೆಲ್ಲದ್ರ ವಿಡಿಯೋನೂ ಮಾಡಾಕ್ತೀನಿ. ನಿಮಗೆ ಕ್ವಶನ್ ಪೇಪರ್ ರಿವಿಷನ್ ಮಾಡೋದ್ರಿಂದ ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ನು ಆರಾಮಾಗಿ ಪಾಸ್ ಮಾಡೋ ಒಂದು ಹೋಪ್ಸ್ ಖಂಡಿತ ಬರುತ್ತೆ. ನಾನು ಮಾಡಿರೋ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.